ಚಿನ್ನಸ್ವಾಮಿ ಸ್ಟೇಡಿಯಂಗೆ 50 ವರ್ಷ ಪೂರ್ಣಗೊಂಡ ಹಿನ್ನೆಲೆ ಕೆಎಸ್ಸಿಎ ಅಂಗಳದಲ್ಲಿ ಸಂಭ್ರಮ ಮನೆ ಮಾಡಿದೆ. ನೂತನ ಕೆಎಸ್ಸಿಎ ಸದಸ್ಯರಿಂದ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಟೀಮ್ನಿಂದ ಒಂದು ಅದ್ಧೂರಿ ಕಾರ್ಯಕ್ರಮ ನಡೆದಿದೆ. ಕ್ರಿಕೆಟ್ ದಿಗ್ಗಜರಾದ ರಾಹುಲ್ ದ್ರಾವಿಡ್, ಅನಿಲ್ ಕುಂಬ್ಳೆ, ಶಾಂತ ರಂಗಸ್ವಾಮಿಗೆ ಈ ಕಾರ್ಯಕ್ರಮದಲ್ಲಿ ಸನ್ಮಾನ ಕೂಡ ಮಾಡಲಾಯಿತು. ಹಳೆ ನೆನಪುಗಳನ್ನು ಮೆಲುಕು ಹಾಕಿದ್ದಾರೆ ಲೆಜೆಂಡ್ಸ್. ಕೆಎಸ್ಸಿಎಯ ಸಾವಿರಾರು ಸದಸ್ಯರು, ಕ್ರಿಕೆಟರ್ಸ್ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಮ್ಯೂಸಿಕಲ್ ನೈಟ್ಸ್ ಎಂಜಾಯ್ ಮಾಡಿದ್ದಾರೆ ಸದಸ್ಯರು. ಕ್ರಿಕೆಟರ್ ಬಟ್ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ನಮ್ಮ ಕನ್ನಡದವರು, a successful Indian bowler and the fourth I think ಅವರ ಈ ಸಾಧನೆ ಏನೇ ಇದ್ರೂ ಕೂಡ ಬಹುಶಃ ನಿಮ್ಮೆಲ್ಲರ ಪ್ರೋತ್ಸಾಹ ಇಲ್ಲದೆ ಇದ್ರೆ ಅದು ಅಪೂರ್ಣವಾಗುತ್ತೆ. ನೀವು ಕೂಡ ಈಗ ಅವರ ಸಾಧನೆಯಲ್ಲಿ, ಅವರ ಖುಷಿಯಲ್ಲಿ ಪಾಲ್ಗೊಳ್ತಿದ್ದೀರಾ. ಹಾಗಾಗಿ ವಿ ಸೋ ಹ್ಯಾಪಿ ಟು ಹ್ಯಾವ್. ಮೊದಲನೇ ಬಾರಿಗೆ ನಾನು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದಾಗ 9 ವರ್ಷ. ನನಗೆ ಕರ್ನಾಟಕ ತಮಿಳುನಾಡು ರಂಜಿ ಟ್ರೋಫಿ ಮ್ಯಾಚ್ ಆಗ್ತಾಯಿತ್ತು. ಕಸಿನ್ಗಳ ಜೊತೆ ಎ ಸ್ಟ್ಯಾಂಡ್ ಆ ಗೇಟ್ ಹೊರಗಡೆ ಸುಮಾರು ಜನ ಇದ್ದರು. ಅವಾಗ ರಂಜಿ ಟ್ರೋಫಿಗೆ ಜನ ಬರೋರು, ಈ ಥರ ಅಲ್ಲ. ರಂಜಿ ಟ್ರೋಫಿ ಗ್ರೌಂಡ್ ಒಳಗೆ ಬರೋಕ್ಕಾಗಲಿಲ್ಲ. ಹೇಗೋ ಮಾಡಿ ಕಣ್ ತಪ್ಪಿಸಿ ಪೊಲೀಸವ್ರಿಗೆ ಕೇಳ್ಕೊಂಡ್ರು, ಚಿಕ್ಕ ಹುಡುಗ ಬಿಟ್ಬಿಡಿ ಒಳಗೆ ಅಂತ. ಆ ಥರ ಒಳಗೆ ಬಂದು ನೋಡಿದವನು. ಮ್ಯಾಚ್ ನೋಡಿದೆ. ರಾಜರ್ ಬಿನ್ನಿ ಅವರು ಶತಕ ಬಾರಿಸಿದ್ರು. ಅವಾಗ ನೆನಸಿನಲ್ಲೂ ನಾನು ಕ್ರಿಕೆಟ್ ಆಡ್ತೀನಿ, ಕರ್ನಾಟಕಕ್ಕೆ ಆಡ್ತೀನಿ ಅಥವಾ ಭಾರತ ಆಡ್ತೀನಿ, ಈ ಗ್ರೌಂಡಲ್ಲಿ ಆಡ್ತೀನಿ ಅಂತ ಅವತ್ತು ನಾನು ಖಂಡಿತ ನೆನೆಸ್ಕೊಂಡಿರಲಿಲ್ಲ. ಅದೊಂದೇ ಅಲ್ಲ, ನಮ್ಮ ಮೊದಲನೇ ಮ್ಯಾಚ್ ಆಡಿದಾಗ ರಾಜರ್ ಬಿನ್ನಿನೇ ಕ್ಯಾಪ್ಟನ್ ಆಗಿದ್ದರು. ಅದೊಂದು ಕೋಇನ್ಸಿಡೆನ್ಸ್. And the first time I came here was in 1981. I remember my father brought me here to watch a test match between India and England. So waiting and wanting to watch one of my heroes, G.R. Vishwanath. Unfortunately for me in that game, G.R. Vishwanath got out, I can still remember, got out LBW to, I think it was John Lever, for 3 or 4 runs. And I was almost in tears. But of course, it was nice to see, I think Mr. Sunil Gavaskar ended up scoring 172. And I remember coming here as a 13 and a 14-year-old to get coached by the legendary coaches, Mr. K.K. Tarapur and Mr. P.S.